ಮಕ್ಕಳು ಕೆಲವು ಸತಿ ಹಠ ಮಾಡ್ತಾರೆ, ಅದು ಸಾಮಾನ್ಯ. ಆದರೆ ಯಾವಾಗಲೂ ಹಠ ಮಾಡ್ತಿದ್ರೆ, ಹಠ ಮಾಡಿ ಊಟ ತಿಂಡಿ ಮಾಡದೇ ಇರೋದು, ಮತ್ತು ಅಳ್ತಾನೆ ಇರೋದು, ಎತ್ಕೊಂತಾಗ ಹಠ ಮಾಡೋದು, ಇದೆಲ್ಲ ಮಾಡಿದಾಗ ಪೋಷಕರಿಗೆ ತೊಂದರೆ ಆಗುತ್ತೆ. ಯಾಕೆ ಮಕ್ಕಳು ಹಠ ಮಾಡೋದು? ಸಾಮಾನ್ಯ ಒಂದು ದೇಹದ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ, ಜ್ವರ, ಕೆಮ್ಮು, ವಾಂತಿ, ಬೇದಿ, ಹೊಟ್ಟೆ ನೋವು ಅದೆಲ್ಲ ಇದ್ದಾಗ ಮಕ್ಕಳು ಹಠ ಮಾಡ್ತಾರೆ. ಅದಲ್ಲದೆ ಕೆಲವೊಂದು ಸತಿ ಬುದ್ಧಿಮಾಂದ್ಯ ಆಗಿದ್ದರೆ ಮಗು, ಮತ್ತು ಆಟಿಸಮ್ ಅಂತ ಸಾಮಾಜಿಕ ಕಾಯಿಲೆಗಳಿದ್ದರೆ ಮಗು ಹಠ ಜಾಸ್ತಿ ಮಾಡುತ್ತೆ. ಅದನ್ನು ನಾವು ತಜ್ಞ ವೈದ್ಯರ ಬಳಿ ಕರ್ಕೊಂಡೋಗಿ ತೋರಿಸಿ ಅದನ್ನು ಗುರುತಿಸಿ ಸೂಕ್ತವಾಗಿ ಚಿಕಿತ್ಸೆ ಮಾಡಿದಾಗ ಹಠ ಕಡಿಮೆ ಆಗುತ್ತೆ, ಮತ್ತು ಯಥಾ ಪ್ರಕಾರ ಸರಿಯಾಗುತ್ತೆ. ಅದಲ್ಲದೆ ಹೊಸದಾಗಿ ಹಲ್ಲು ಬರ್ತಾ ಇರುತ್ತಲ್ಲ ಮಗುಗೆ, ಅವಾಗಲೂ ಆ ನೋವಿನಿಂದ ಕೂಡ ಮಗು ಹಠ ಮಾಡುತ್ತೆ. ಮತ್ತು ಪಾಲಕರ ಪ್ರೀತಿ ಕಡಿಮೆ ಆದಾಗಲೂ ಅದನ್ನು ಅಟೆನ್ಷನ್ ಪಡೆಯೋಕ್ಕೆ ಮಾಡೋ ಹಠ ಅಂತಾರೆ. ಅಂದರೆ ಪೋಷಕರನ್ನ ತನ್ನ ಕಡೆ ಗಮನ ಸೆಳೆಯೋದಕ್ಕೂ ಕೂಡ ಮಕ್ಕಳು ಹಠ ಮಾಡ್ತಾರೆ. ಇದು ಒಬ್ಬ ಸಾಮಾನ್ಯ ಜ್ಞಾನ ಇರೋ, ಕಾಮನ್ ಸೆನ್ಸ್ ಇರೋ ತಂದೆ ತಾಯಿಗೆ ಬಹಳ ಬೇಗ ಗೊತ್ತಾಗುತ್ತೆ ತನ್ನ ಮಗು ಯಾಕೆ ಹಠ ಮಾಡ್ತಿದೆ ಅಂತ. ಅದನ್ನ ಗುರುತಿಸಿ ಇದೆಲ್ಲ ಮಾಡೋನು ಕೂಡ ಕೆಲವೊಂದು ಸತಿ ಹಠ ಕಡಿಮೆ ಆಗಲ್ಲ. ಆಗ ಹೋಮಿಯೋಪತಿ ಔಷಧಿನಲ್ಲಿ ಹಠ ಹೋಗಕ್ಕೆ ಅಂತಾನೆ ಔಷಧಿ ಇದೆ. ಉದಾಹರಣೆಗೆ ಮಗು ಕಾರಣ ಇಲ್ಲದೆ ರಾತ್ರಿ 12 ಗಂಟೆಗೆ ಎದ್ಬಿಡುತ್ತೆ, ಜೋರ ಕಿರಿಚ್ಕೊಂಡು ಅಳುತ್ತೆ. ಆ ಸಮಯದಲ್ಲಿ ಮಗುನ ಎತ್ಕೊಂಡು ಓಡಾಡಿಸ್ಬೇಕು, ಇಲ್ಲಾಂದ್ರೆ ಸಮಾಧಾನನೇ ಆಗಲ್ಲ ಅಂತ ಕೆಲವು ಪಾಲಕರು ಬರ್ತಾರೆ. ಅವಾಗ ನಾವು ಮತ್ತೆ ಆ ಮಗು ಯಾವುದೇ ಬಟ್ಟೆನ ಹಾಕೊಳಕ್ ಇಷ್ಟಪಡಲ್ಲ, ತುಂಬಾ ನೀರು ಕೇಳ್ತಾ ಇರುತ್ತೆ, ಈ ತರ ಎಲ್ಲಾ ಚಿಹ್ನೆನೂ ನಾವು ಅಧ್ಯಯನ ಮಾಡಿ ಅದಕ್ಕೆ ಸೂಕ್ತವಾಗೋ ರೀತಿ ಚಮಮಲ್ಲ ಅಂತ ಒಂದು ಔಷಧಿ ಇದೆ. ಅದನ್ನ ಕೊಟ್ಟಾಗ ಆ ಮಗು ನಿದ್ದೆ ಮಾಡಕ್ಕೆ ಶುರು ಮಾಡುತ್ತೆ, ಮಧ್ಯ ಹೇಳೋದೇ ಇಲ್ಲ. ಈ ರೀತಿ ತುಂಬಾ ಔಷಧಿಗಳು ಹೋಮಿಯೋಪತಿನಲ್ಲಿದೆ. ಅದನ್ನ ನೀವು ಹೋಮಿಯೋಪತಿ ತಜ್ಞ ವೈದ್ಯರ ಹತ್ರ ಹೋದಾಗ ಅವರು ಸಂಪೂರ್ಣವಾಗಿ ಆ ಮಗುವಿನ ಪರೀಕ್ಷೆ ಮಾಡಿ ಮಾಹಿತಿ ತಗೊಂಡು ಸೂಕ್ತವಾದ ಔಷಧಿ ಕೊಟ್ಟಾಗ ಆ ಮಗು ಚೆನ್ನಾಗಾಗುತ್ತೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.